ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿ ಇಂಗ್ಲಿಷ್ ಪಠ್ಯಪುಸ್ತಕದ ಯೂನಿಟ್ 4 ಫ್ರೋಸ್ ದ ಬಾಸ್ ಹೂ ಕೇರ್ಸ್ ಎಂಬ ಲೆಸನ್ನ ಆಕ್ಟಿವಿಟೀಸ್ ಕ್ವಶನ್ ಆನ್ಸರ್ಸ್ನ ತಿಳಿದುಕೊಳ್ಳೋಣ. ದ ಬಾಸ್ ಹೂ ಕೇರ್ಸ್ ಇದು ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದಂತಹ ಶ್ರೀ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಬಗ್ಗೆ ಒಂದು ಪಾಠವಿದೆ. ಇದಕ್ಕೆ ಸಂಬಂಧಿಸಿದಂತಹ ಒಕ್ಯಾಬ್ಲರಿ ಏನಿದೆ ಅಂತ ನೋಡೋದಾದ್ರೆ, ಮೊದಲೇದಾಗಿ ಇರೋದಿಲ್ಲಿ ಚೂಸ್ ದ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ ನೋಡಿ. ಚೂಸ್ ದ ಅಪೋಸಿಟ್ ವರ್ಡ್: ನೆವರ್, ಆಲ್ವೇಸ್, ರಿಮೆಂಬರ್, ಫಾರ್ಗೆಟ್, ಹ್ಯಾಪಿ, ಸ್ಯಾಡ್, ಫಿನಿಶ್, ಸ್ಟಾರ್ಟ್, ಕ್ವೈಟ್, ರಿಮೇನ್. ಇದು ಅಪೋಸಿಟ್ ವರ್ಡ್ಸ್. ನೆಕ್ಸ್ಟ್ ನೋಡೋದಾದ್ರೆ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಸರಿಯೋ ತಪ್ಪೋ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ವಾಕ್ಯ: ಡಾಕ್ಟರ್ ಅಬ್ದುಲ್ ಕಲಾಂ ಈಸ್ ಪ್ರೆಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ, ಇದರ ಅರ್ಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸದ್ಯ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ. ತಪ್ಪು. ಇವರು ಮಾಜಿ ರಾಷ್ಟ್ರಪತಿ, ಅಂದರೆ ಫಾರ್ಮರ್ ಪ್ರೆಸಿಡೆಂಟ್. ನೆಕ್ಸ್ಟ್, ಹಿ ಟುಕ್ ಕೇರ್ ಆಫ್ ಆಲ್ ಸೈಂಟಿಸ್ಟ್. ಟ್ರೂ. ಹಿ ವಿಸಿಟೆಡ್ ದ ಎಕ್ಸಿಬಿಷನ್ ಬಿಕಾಸ್ ಹಿ ಲೈಕ್ಡ್ ಇಟ್. ರಾಂಗ್. ದ ಸೈಂಟಿಸ್ಟ್ ವೇರ್ ಹ್ಯಾಪಿ ಟು ವರ್ಕ್ ಅಂಡರ್ ಹಿಮ್. ಟ್ರೂ. ದಿ ಸೆಂಟೆನ್ಸ್ ಇಸ್ ಟ್ರೂ. ತುಂಬಾ ಈಸ್ ಇನ್ ಕರ್ನಾಟಕ. ನೋ, ತುಂಬಾ ಈಸ್ ಇನ್ ಕರ್ನಾಟಕ. ಇಟ್ಸ್ ಅ ರಾಂಗ್. ಫಾಲ್ಸ್. ಇನ್ನು ಮುಂದೆ ಕ್ವಶನ್ ಆನ್ಸರ್ಸ್ನ ನೀಡಿದ್ದಾರೆ, ಅಂದರೆ ಕ್ವಶನ್ಸ್ನ ನೀಡಿದ್ದಾರೆ. ನಾವು ಆನ್ಸರ್ ಬರೀಬೇಕು. ಫಸ್ಟ್ ಕ್ವಶನ್: ಹೌ ಮೆನಿ ಸೈಂಟಿಸ್ಟ್ ವೇರ್ ದೇರ್ ಇನ್ ತುಂಬಾ ಸ್ಪೇಸ್ ಸೆಂಟರ್ ಅಂತ ಇದೆ. ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ, 70 scientists were there in Tumba Space Center. 70 scientists were there in Tumba Space Center. Next, what made them restless? Second question irodu, what made them restless? Answer: developing rockets work made them restless. Developing rocket work made them restless. Next question: where did one of the scientists want to take his children? Answer: the scientist want to take his children to the exhibition. The scientist want to take his children to the exhibition. Next question is, at what time was he permitted to leave? At what time was he permitted to leave? Answer is at 5:30. At 5:30. Next question: when did the scientist leave the office? When did the scientist leave the office? Answer is at 8:30. The scientist leave the office. At 8:30, the scientist leave the office. Next question: how did his wife react when he entered the house? How did his wife react when he entered the house? Answer is his wife very calmly when he entered the house. His wife was look very calmly when he entered the house. Next question is, what did she ask him? She asked him for a coffee. She asked him for a coffee. Where were the children? Next question, where were the children? Answer is children are
in the exhibition. Children are in the exhibition. Ninth question. Who had taken them to the exhibition? Who had taken them to the exhibition? Answer is the boss had taken them to the exhibition. The boss had taken them to the exhibition. Next question is who was the boss? Answer is Dr. APJ Abdul Kalam was the boss. Dr. APJ Abdul Kalam was the boss. ಇನ್ನು ಲ್ಯಾಂಗ್ವೇಜ್ ಎಕ್ಸಸರೀಸ್ ಅಲ್ಲಿ ಕೊಟ್ಟಿರುವಂಥದ್ದು fill in the blanks with the correct verb forms of the following given in brackets ಅಂತ ಕೊಟ್ಟಿದ್ದಾರೆ. Fill in the blanks with the correct verbs form in the words given brackets. First sentence is ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ನೋಡಿ ಇಲ್ಲಿ ಟು ಬಿ ಅಂತ ನೀಡಿದ್ದಾರೆ, ಹಾಗಾಗಿ ಇದು ವಾಸ್ ಆಗುತ್ತೆ. ಡಾಕ್ಟರ್ ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೆಕೆಂಡ್, ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಇಂಡಿಯಾಸ್ ಮಿಸೈಲ್ ಪ್ರೋಗ್ರಾಮ್ ಡ್ಯಾಶ್ ಡೆವಲಪ್ ಅಂತ ಇದೆ, ಹಾಗಾಗಿ ಇದು ಡೆವಲಪ್ಡ್ ವೆಲ್. ನೆಕ್ಸ್ಟ್ ನೋಡಿ, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಸೇ ಅಂತ ಇದೆ, ಹಾಗಾಗಿ ಇದು ಸೆಡ್. ಡಾಕ್ಟರ್ ಅಬ್ದುಲ್ ಕಲಾಂ ಸೆಡ್ ದ್ಯಾಟ್ ದ ಯೂತ್ ಶುಡ್ ಡ್ರೀಮ್ ಆಫ್ ಅ ಡೆವಲಪ್ಡ್ ಇಂಡಿಯಾ. ನೆಕ್ಸ್ಟ್, ಡ್ರೀಮ್ಸ್ ಮಸ್ಟ್ ಬಿ ಫುಲ್ಫಿಲ್ಡ್ ಥ್ರೂ ಹಾರ್ಡ್ ವರ್ಕ್. ಫುಲ್ಫಿಲ್ ಇದೆ, ಇದು ಫುಲ್ಫಿಲ್ಡ್. ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್ಡ್ ಹಾರ್ಡ್ ಆಸ್ ಅ ಸ್ಟೂಡೆಂಟ್. ಇದಿಷ್ಟು ದ ಬಾಸ್ ಹೂ ಕೇರ್ಸ್ ಎಂಬ ಲೆಸನ್ನ ಆಕ್ಟಿವಿಟೀಸ್. ಇಷ್ಟ ಆಗಿದ್ರೆ ಲೈಕ್ ಮಾಡೋದಲ್ಲ ಮರಿಬೇಡಿ. ಥ್ಯಾಂಕ್ ಯು.